ಸೀಸರಿನ್ ನಂತರ ಮಹಿಳೆ ಹೊಟ್ಟೆಯಲ್ಲೇ ಬಟ್ಟೆ ಬಿಟ್ಟು ಕಲಬುರಗಿ ಜೇಮ್ಸ್ ಆಸ್ಪತ್ರೆಯ ವೈದ್ಯರ ಮಹಾ ಎಡವಟ್ಟು. ಬಾಣಂತಿ ಹೊಟ್ಟೆಯಲ್ಲಿ ಬಟ್ಟಿ ಹತ್ತಿ ಉಂಡಿ ಬಿಟ್ಟ ವೈದ್ಯರು. ಜೇಮ್ಸ್ ಆಸ್ಪತ್ರೆಯ ವೈದ್ಯರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ಈ ರೀತಿಯಾಗಿ ವೈದ್ಯರು ನಿರ್ಲಕ್ಷ್ಯ ಮಾಡಬಹುದಾ? ಫೆಬ್ರವರಿ 5ರಂದು ಭಾಗ್ಯಶ್ರೀ ಎಂಬುವವರಿಗೆ ಜೇಮ್ಸ್ ಆಸ್ಪತ್ರೆಯಲ್ಲಿ ಸಿಸರಿನ್ ಮಾಡಲಾಗಿತ್ತು. ವಾರದ ಬಳಿಕ ಭಾಗ್ಯಶ್ರೀಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಸ್ಕ್ಯಾನಿಂಗ್ ಮಾಡಿಸಿದಾಗ ವೈದ್ಯರ ಎಡವಟ್ಟು ಬಯಲು. ಬಳಿಕ ಕರಜಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರು ಶಸ್ತ್ರಚಿಕಿತ್ಸೆ. ಹೊಟ್ಟೆಯಲ್ಲಿದ್ದ ಬಟ್ಟೆ ಉಂಡಿ ಹಾಗೂ ಹತ್ತಿ ತೆಗೆದ ವೈದ್ಯರು. ಭಾಗ್ಯಶ್ರೀ ಸಹೋದರ ಜಗದೀಶ್ ಮಾಶಾಳ ಹೇಳಿಕೆ. ರಾಜೇಂದ್ರ ಪ್ರಸಾದ್ ಜೊತೆ ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಕಲಬುರಗಿ. ಅವರ ಸಹೋದರ ಜಗದೀಶ್ ಮಾಶಾಳ ಅಂತ. ನಾವು ನಮ್ಮ ತಂಗಿಗೆ ಒಂದು ಹೆರಿಗೆ ನೋವನ್ನು ಕಾಣಿಸ್ಕೊಂಡಾಗ ಜೇಮ್ಸ್ ಆಸ್ಪತ್ರೆಗೆ ದಿನಾಂಕ 5/5/2025ರಂದು ಅಡ್ಮಿಟ್ ಮಾಡಿದವು. 6:15 ಒಂದು ಹೆರಿಗೆನಾಯಿತು. ಹೆರಿಗೆ ಆದ ನಂತರ ಒಂದು 2 ದಿನಗಳ ಅಡ್ಮಿಟ್ ಅನ್ನು ಮಾಡಿಕೊಂಡು 6ನೇ ತಾರೀಕು ಸಾಯಂಕಾಲ 6ರಂದು ನಾವು ಡಿಸ್ಚಾರ್ಜ್ ಅನ್ನು ಮಾಡಿಕೊಂಡು ನಮ್ಮ ಊರಿಗೆ ಮರಳಿದೆವು. ಮರಳಿದ ನಂತರ ನಮ್ಮ ತಂಗಿ ನಿಧಾನವಾಗಿ ಹೊಟ್ಟೆಯಲ್ಲಿ ಒಂಥರ ನೋವು ಉಲ್ಬಣಿಸ್ತಾ ಇತ್ತು. ಅದು ಯಾವ ರೀತಿ ಆಗ್ತಾ ಇತ್ತಂತ ಎಲ್ಲಿ ಗೊತ್ತಾಗ್ಲಿಲ್ಲ. ಅದಕ್ಕಾಗಿ ನಾವು ಸುತ್ತಮುತ್ತಲಿನ ಊರುಗಳಾದ ಕುರುಕೋಟ್, ಸೋಲಾಪುರ ಈ ರೀತಿಯಾಗಿ ಎಲ್ಲ ಕಡೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟರು ಕೂಡ ಅದು ಸರಿಯಾಗಿ ಅದು ಆಗ್ತಾ ಇರಲಿಲ್ಲ ಅವರಿಗೆ. ಆದ ಕಾರಣ ನಾವು ಏನ್ ಮಾಡಬೇಕಂದ್ರೆ ಒಂದು ಸ್ಕ್ಯಾನಿಂಗ್ ಅನ್ನ ಮಾಡಿಸಿ ನೋಡಿಸಿದೆವು. ಸ್ಕ್ಯಾನಿಂಗ್ ಮಾಡಿಸಿದಾಗ ಒಳಗಡೆ ಒಂದು ಬ್ಯಾಂಡೇಜ್ ಬಟ್ಟೆಯನ್ನ ಇಟ್ಟಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂತು. ಈ ಘಟನೆಯಿಂದ ತುಂಬಾ ಆಕ್ರೋಶಗೊಂಡಂತ ನಾವು ಇಲ್ಲಿ ಕರ್ಜಗಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಅಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಂಡು ಅಲ್ಲಿ ಬೌದ್ಧ ಪ್ರಿಯ ಅಂತಕ್ಕಂಥ ಒಬ್ಬರು ಮೇಡಮ್ ಅವರು ಸರಿಯಾದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಬಟ್ಟೆಯನ್ನು ಹೊರತೆಗೆದರು. ನಂತರ ನಾವು ಜೇಮ್ಸ್ ಆಸ್ಪತ್ರೆಗೆ ಮರಳಿ ದೂರನ್ನು ನೀಡಿದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವೈದ್ಯರು ಯಾವುದೇ ರೀತಿಯ ಒಂದು ಅಭಿಪ್ರಾಯನ ವ್ಯಕ್ತಪಡಿಸದೆ ಎಲ್ಲ ಹಾರೈಕೆ ಉತ್ತರವನ್ನ ಕೊಡ್ತಾ ಬಂದರು. ಇದರಿಂದ ಬೇಸತ್ತ ನಾವುಗಳು ಡಿಎಚ್ಒ ಅವರಿಗೆ ಒಂದು ಪತ್ರವನ್ನು ಬರೆದಾಗ ಡಿಎಚ್ಒ ಅವರು ಕೂಡ ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ಕೊಡಲಿಲ್ಲ. ಅವರು ಕೂಡ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಸರಿಯಾಗಿ ಮಾಡಿರ್ತಕ್ಕಂಥ ಬೌದ್ಧ ಪ್ರಿಯ ಅಂತಕ್ಕಂಥ ಮೇಡಮ್ ಅವರ ವಿರುದ್ಧ ಆಕ್ಷನ್ ಅನ್ನು ತೆಗೆದುಕೊಂಡ್ರೆ ಹೊರತು ಇಲ್ಲಿ ಬಟ್ಟೆಯನ್ನ ಹಾಕಿರ್ತಕ್ಕಂಥ ಯಾವ ವೈದ್ಯರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಿಲ್ಲ. ಬೌದ್ಧ ಪ್ರಿಯ ಅಂತಕ್ಕಂಥ ವೈದ್ಯರ ವಿರುದ್ಧ ಆಕ್ಷನ್ ಅನ್ನು ತೆಗೆದುಕೊಂಡು ಅವರಿಗೆ ಬಡದಾಳ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಆ ಪ್ರಾಮಾಣಿಕ ವೈದ್ಯರನ್ನ ನಾವು ಮರಳಿ ನಮ್ಮ ಗ್ರಾಮಕ್ಕೆ ಕೊಡಬೇಕು. ಅದೇ ರೀತಿಯಾಗಿ ತಪ್ಪನ್ನ ಮಾಡಿರ್ತಕ್ಕಂಥ ವೈದ್ಯರ ವಿರುದ್ಧ ಕ್ರಮವನ್ನು ಕೈಗೊಂಡು ಅಮಾನತುಗೊಳಿಸಬೇಕು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮರಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.